ನಮಸ್ಕಾರ. ಸಂಧ್ಯಾವಂದನೆ ಮತ್ತು ಗಾಯತ್ರಿ ಮಂತ್ರದ ಆಳವಾದ ಅರ್ಥಗಳನ್ನು ಶೋಧಿಸುವ ನಮ್ಮ ಈ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ವಿಜಯೇಂದ್ರ ರಾಮನಾಥ ಭಟ್ಟರ ಸಂಧ್ಯಾವಂದನೆಯ ಅಂತರಂಗ ಗಾಯತ್ರಿ ಸುಧಾಸೌರಭ ಅನ್ನೋ ಗ್ರಂಥ ಇದೆಯಲ್ಲ, ಅದರಲ್ಲಿ ಮುಖ್ಯವಾಗಿ 8ನೇ ಅಧ್ಯಾಯವನ್ನ ಗಮನದಲ್ಲಿಟ್ಕೊಂಡು ಮಾತಾಡ್ತೀವಿ. ಗಾಯತ್ರಿ ಮಂತ್ರದ ಶಕ್ತಿ, ಅದರ ಅರ್ಥ, ಇದನ್ನೆಲ್ಲ ಶ್ರೀರಾಮನ ಅವತಾರದ ಘಟನೆಗಳ ಮೂಲಕ ಹೇಗೆ ನೋಡಬಹುದು, ಹೇಗೆ ಅರ್ಥ ಮಾಡ್ಕೋಬಹುದು ಅಂತ ಪರಿಶೀಲಿಸೋಣ. ಈ ಮೂಲ ಗ್ರಂಥ ಅದು ದಿನನಿತ್ಯದ ಆಚರಣೆಗಳು, ಮಂತ್ರಗಳು ಮತ್ತೆ ನಮ್ಮ ಪೌರಾಣಿಕ ಕಥೆಗಳು ಇವುಗಳ ನಡುವೆ ಇರೋ ಸೂಕ್ಷ್ಮವಾದ ಆಳವಾದ ಸಂಬಂಧವನ್ನ ವಿವರಿಸೋಕೆ ಪ್ರಯತ್ನ ಮಾಡುತ್ತೆ. ಅಂದ್ರೆ ಕೇವಲ ಹೀಗ್ ಮಾಡಿ ಅಂತ ಹೇಳೋದಲ್ಲ, ಯಾಕ್ ಮಾಡ್ಬೇಕು, ಅದರ ಹಿಂದಿರೋ ತತ್ವ ಏನು ಅನ್ನೋದನ್ನು ತಿಳಿಸುತ್ತೆ. ಖಂಡಿತವಾಗಿ. ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಗುರಿಯೇನು ಅಂದ್ರೆ, ಈ ಗ್ರಂಥದಲ್ಲಿ ಲೇಖಕರು ವಿವರಿಸಿರುವ ಹಾಗೆ ಗಾಯತ್ರಿ ಮಂತ್ರದ ಪ್ರತಿ ಅಕ್ಷರ ಅಥವಾ ಪದಕ್ಕೂ ಶ್ರೀರಾಮನ ಜೀವನದ ಮುಖ್ಯವಾದ ಘಟನೆಗಳು, ಅವನ ಗುಣಲಕ್ಷಣಗಳು, ಇವುಗಳಿಗೂ ಒಂದು ವಿಶಿಷ್ಟವಾದ ಗಹನವಾದ ಸಂಬಂಧ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು. ಲೇಖಕರು ಇದನ್ನ ಹೇಗೆ ಹೇಳ್ತಾರೆ ಅಂದ್ರೆ, ಇದೇನೋ ಕಾಕತಾಳೀಯ ಅಲ್ಲ ಅಥವಾ ಸುಮ್ಮನೆ ಭಾಷಾ ಚಮತ್ಕಾರನೂ ಅಲ್ಲ, ಇದೊಂದು ಆಳವಾದ ಅನುಸಂಧಾನ, ಅಂದ್ರೆ ಒಂದು ಚಿಂತನಾ ಕ್ರಮ ಅಂತ ಪ್ರತಿಪಾದಿಸ್ತಾರೆ. ಸರಿ, ಮೊದಲು ಸ್ವಲ್ಪ ಸಂದರ್ಭ ನೋಡೋಣ. ಗ್ರಂಥದ ಪ್ರಕಾರ ಸಂಧ್ಯಾವಂದನೆ ಅನ್ನೋದು ದ್ವಿಜರಿಗೆ, ಅದರಲ್ಲೂ ಮುಖ್ಯವಾಗಿ ಬ್ರಾಹ್ಮಣರಿಗೆ, ಇದೊಂದು ಅತ್ಯಗತ್ಯವಾದ ನಿತ್ಯ ಕರ್ಮ ಅಲ್ವಾ? ಹೌದು. ಸಂಧ್ಯಾವಂದನೆ ಅಂದ್ರೆ ಕೇವಲ ಜಪ ಮಾತ್ರ ಅಲ್ಲ, ಅದರದಿ ಅರ್ಘ್ಯ, ಪ್ರಾಣಾಯಾಮ, ಈ ಥರ ಬೇರೆ ಅಂಗಗಳು ಇವೆ. ಆದರೆ ಗಾಯತ್ರಿ ಜಪವೇ ಅದರ ಕೇಂದ್ರ ಬಿಂದು ಅಂತ ಗ್ರಂಥ ಹೇಳುತ್ತಲ್ವಾ? ಇದರ ಮುಖ್ಯ ಉದ್ದೇಶವಾದ್ರೂ ಏನು? ಹೌದು, ನೀವು ಹೇಳಿದ್ದು ತುಂಬ ಸರಿ. ಗ್ರಂಥದ ಪೀಠಿಕೆ ಮತ್ತೆ ಮುನ್ನುಡಿಗಳಲ್ಲಿ ಇದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸಂಧ್ಯಾವಂದನೆಯ ಪ್ರಾಥಮಿಕ ಉದ್ದೇಶಗಳು ಹಲವಾರು. ಬಾಹ್ಯ ಶುಚಿತ್ವ ಇದೆಯಲ್ಲ, ಅದರ ಜೊತೆಗೆ ಆಂತರಿಕ ಶುದ್ಧಿ, ಮನಸ್ಸಿನ ಏಕಾಗ್ರತೆ ಸಾಧಿಸೋದು, ಮತ್ತೆ ತುಂಬ ಮುಖ್ಯವಾಗಿ ಗಾಯತ್ರಿ ಮಂತ್ರದ ಜಪದ ಮೂಲಕ ಜಗತ್ತನ್ನ ನಿಯಂತ್ರಿಸೋ ಆ ಭಗವಂತನನ್ನ ಒಲಿಸ್ಕೊಡೋದು. ಗಾಯತ್ರಿ ಜಪವೇ ಸಂಧ್ಯಾವಂದನೆಯ ಹೃದಯ ಭಾಗ ಅಥವಾ ಅದರ ಆತ್ಮ ಅಂತ ಗ್ರಂಥ ಒತ್ತಿ ಹೇಳುತ್ತೆ. ಭಗವಂತನ ಅನುಗ್ರಹ ಪಡೆಯೋಕೆ ಇದು ಅತ್ಯಂತ ಸುಲಭವಾದ, ಶ್ರೇಷ್ಠವಾದ ಮಾರ್ಗಗಳಲ್ಲಿ ಒಂದು ಅಂತಾನೂ ಪರಿಗಣಿಸಲಾಗಿದೆ. ಹೌದು. ಗಾಯತ್ರಿ ಮಂತ್ರವನ್ನ ವೇದಮಾತೆ ಅಂತಾನೂ ಕರೀತಾರೆ. ಕಾರಣ ಏನಂದ್ರೆ, ವೇದಗಳ ಸಾರವೇ ಈ ಮಂತ್ರದಲ್ಲಿ ಅಡಗಿದೆ ಅನ್ನೋ ನಂಬಿಕೆ. ಇಲ್ಲಿಂದ ವಿಷಯ ಇನ್ನೂ ಕುತೂಹಲ ಕೆರಳಿಸುತ್ತೆ ನೋಡಿ. ಗ್ರಂಥ ಗಾಯತ್ರಿ ಮಂತ್ರ ಮತ್ತೆ ಶ್ರೀರಾಮಾವತಾರವನ್ನ ಹೇಗೆ ಜೋಡಿಸುತ್ತೆ? ಇದು ಮೊದಲ ನೋಟಕ್ಕೆ ಸ್ವಲ್ಪ ಅಸಾಮಾನ್ಯವಾದ ಯೋಚನೆ ತರ ಕಾಣುತ್ತಲ್ಲ? ಹೌದು. ಇದು ಈ ಗ್ರಂಥದ ಒಂದು ವಿಶಿಷ್ಟವಾದ ಭಾಗ. ಅದರ 8ನೇ ಅಧ್ಯಾಯದ ಮುಖ್ಯ ವಿಷಯವೇ ಇದು. ಗಾಯತ್ರಿ ಮತ್ತು ದಶಾವತಾರಗಳ ಸಂಬಂಧವನ್ನ ವಿವರಿಸೋ ಒಂದು ದೊಡ್ಡ ವಿಭಾಗದ ಒಂದು ಭಾಗವಾಗಿ ಲೇಖಕರು ಗಾಯತ್ರಿ ಮಂತ್ರದ ಪ್ರತಿ ಪದ ಅಥವಾ ಅಕ್ಷರವನ್ನ ತಗೊಂಡು ಅದರ ಅರ್ಥವನ್ನ ಶ್ರೀರಾಮನ ಅವತಾರದ ನಿರ್ದಿಷ್ಟ ಗುಣಲಕ್ಷಣಗಳು, ಕಾರ್ಯಗಳು, ಪ್ರಮುಖ ಘಟನೆಗಳು, ಇವುಗಳ ಜೊತೆ ಹೇಗೆ ಸಮನ್ವಯಗೊಳಿಸಬಹುದು ಅಂತ ವಿಶ್ಲೇಷಣೆ ಮಾಡ್ತಾರೆ. ಇದು ಸುಮ್ಮನೆ ಪದಗಳ ಮೇಲ್ಮೈ ಅರ್ಥದ ಹೋಲಿಕೆ ಅಲ್ಲ, ಬದಲಿಗೆ ಒಂದು ಆಳವಾದ ತಾತ್ವಿಕ, ಆಧ್ಯಾತ್ಮಿಕ ಸಂಬಂಧವನ್ನ ತೋರಿಸೋ ಒಂದು ಗಂಭೀರ ಪ್ರಯತ್ನ ಇದು. ಓಕೆ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಆಗಿದ್ರೆ. ಗಾಯತ್ರಿ ಮಂತ್ರದ ಮೊದಲ ಪದ ತತ್. ಇದರ ಸಾಮಾನ್ಯ ಅರ್ಥ ಅದು ಅಥವಾ ಆ ಪರಬ್ರಹ್ಮ ತತ್ವ. ಇದನ್ನ ರಾಮನಿಗೆ ಹೇಗೆ ಸಂಬಂಧ ಕಲ್ಪಿಸಿದ್ದಾರೆ? ಗ್ರಂಥದ ಪ್ರಕಾರ ತತ್ ಅನ್ನೋದು ರಾಮನ ಮೂಲ ಸ್ವರೂಪವನ್ನ, ಅವನ ಪರತತ್ವವನ್ನ ಸೂಚಿಸುತ್ತೆ. ರಾಮ ನಮಗೆ ಚರಿತ್ರೆಯಲ್ಲಿ ಒಬ್ಬ ರಾಜನಾಗಿ, ಮನುಷ್ಯನಾಗಿ ಕಂಡ್ರೂ ಕೂಡ ಅವನು ಆದಿಯಂತರಹೀತ, ದೇಶಕಾಲಗಳ ಮಿತಿಯನ್ನ ಮೀರಿದ ಶಾಶ್ವತ ತತ್ವ. ಉದಾಹರಣೆಗೆ, ರಾವಣನ ಜೊತೆ ಯುದ್ಧ ಮಾಡುವಾಗಲೂ ಅವನು ಚಿರಯುವಕನಾಗಿಯೇ ಉಳಿದಿದ್ದ ಅಂತ ಗ್ರಂಥ ಉಲ್ಲೇಖಿಸುತ್ತೆ. ಇದು ಅವನ ಕಾಲಾತೀತ ಸ್ವರೂಪವನ್ನು ಸೂಚಿಸುತ್ತೆ. ಅಷ್ಟೇ ಅಲ್ಲ, ವಾಲ್ಮೀಕಿ ಮಹರ್ಷಿಗಳು ತಾವು ಹುಡುಕುತ್ತಿದ್ದ ಸಕಲ ಸದ್ಗುಣ ಸಂಪನ್ನನಾದ, ದೋಷರಹಿತನಾದ ಆದರ್ಶ ವ್ಯಕ್ತಿತ್ವ ಇದೆಯಲ್ಲ, ಅದನ್ನ ರಾಮನಲ್ಲಿ ಕಂಡುಕೊಂಡ್ರು. ಹೀಗೆ ತತ್ ಅನ್ನೋದು ರಾಮನ ಕೇವಲ ಐತಿಹಾಸಿಕ ವ್ಯಕ್ತಿತ್ವವನ್ನಲ್ಲ, ಅವನ ಆಚೆಗಿನ ನಿತ್ಯ ಸತ್ಯವಾದ ಪರಬ್ರಹ್ಮ ಸ್ವರೂಪವನ್ನ ಪ್ರತಿನಿಧಿಸುತ್ತೆ ಅಂತ ಗ್ರಂಥ ಹೇಳುತ್ತೆ.
ಹಾಗಾದ್ರೆ ಇದು ರಾಮನನ್ನ ಕೇವಲ ಒಬ್ಬ ರಾಜ ಅಥವಾ ಐತಿಹಾಸಿಕ ವ್ಯಕ್ತಿಯಾಗಿ ನೋಡದೆ ಗಾಯತ್ರಿಯ ತತ್ ಅನ್ನೋ ಆ ಪರಬ್ರಹ್ಮ ತತ್ವದೊಂದಿಗೆ ನೇರವಾಗಿ ಜೋಡಿಸೋ ಪ್ರಯತ್ನ ಅಲ್ವಾ? ಇದು ಒಂದು ವಿಶಿಷ್ಟವಾದ ದೃಷ್ಟಿಕೋನವೇ ಸರಿ. ಹೌದು, ಖಂಡಿತ. ಅದೇ ಈ ವಿಶ್ಲೇಷಣೆಯ ವಿಶೇಷತೆ. ಸರಿ, ತತ್ ರಾಮನ ಮೂಲ ಸ್ವರೂಪ ಆಯಿತು. ಆದ್ರೆ ಸವಿತುಹು ಅಂದ್ರೆ ಸೃಷ್ಟಿಕರ್ತ, ಪ್ರೇರೇಪಕ ಅಂತ. ಇದು ರಾಮನ ಅವತಾರದಲ್ಲಿ ಹೇಗೆ ಮುಖ್ಯವಾಗಿ ವ್ಯಕ್ತವಾಯಿತು ಅಂತ ಗ್ರಂಥ ಹೇಳುತ್ತೆ? ಸವಿತೃ ತತ್ವವನ್ನ ರಾಮನಲ್ಲಿ ಗ್ರಂಥ ಹಲವಾರು ರೀತಿಯಲ್ಲಿ ಗುರುತಿಸುತ್ತೆ. ರಾಮ ತನಗೆ ಸಹಾಯ ಮಾಡೋದಕ್ಕೆ ದೇವತೆಗಳನ್ನ ವಾನರ ರೂಪದಲ್ಲಿ ಭೂಮಿಯಲ್ಲಿ ಹುಟ್ಟುವಂತೆ ಪ್ರೇರಿಸಿದವನು. ರಾಕ್ಷಸರಿಂದ ನಿರಂತರವಾಗಿ ತೊಂದರೆಗೊಳಗಾಗ್ತಿದ್ದ ಭಕ್ತರಿಗೆ ಆ ಕಷ್ಟದ ಪರಿಸ್ಥಿತಿಯಲ್ಲೂ ಅಮೃತಕ್ಕೆ ಸಮಾನವಾದ ಅನ್ನವನ್ನ ಸೃಷ್ಟಿಸಿಕೊಟ್ಟವನು ಅನ್ನೋ ಉಲ್ಲೇಖ ಇದೆ. ತನ್ನ ತಮ್ಮನಾದ ಶತ್ರುಘ್ನನ ಮೂಲಕ ಮಧುವನ್ನೋ ರಾಕ್ಷಸನ ಪಟ್ಟಣವನ್ನ ನಾಶ ಮಾಡಿ ಅಲ್ಲಿ ಧರ್ಮವನ್ನ ಸ್ಥಾಪಿಸೋಕೆ ಪ್ರೇರಣೆ ನೀಡಿದವನು. ನಳ ಅನ್ನೋ ವಾನರನ ಮೂಲಕ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿಸಿದವನು. ಅಂದ್ರೆ ನಳನಲ್ಲಿ ಆ ಸಾಮರ್ಥ್ಯವನ್ನ ಪ್ರಕಟಗೊಳಿಸಿದವನು. ಅಂತಿಮವಾಗಿ ಸೀತಾದೇವಿಯ ಮೂಲಕ ಕುಶ ಮತ್ತು ಲವರನ್ನ ಪಡೆದು ತನ್ನ ವಂಶವನ್ನ ಮುಂದುವರಿಸಿದವನು. ಸೃಷ್ಟಿಯ ಒಂದು ಭಾಗವಾಡವನು. ಅಂದ್ರೆ ನೇರವಾದ ಸೃಷ್ಟಿ ಮಾತ್ರ ಅಲ್ಲ, ಬೇರೆಯವರ ಮೂಲಕ ಕಾರ್ಯಗಳನ್ನ ಮಾಡಿಸೋದು, ಪ್ರೇರೇಪಿಸೋದು ಕೂಡ ಸವಿತೃ ತತ್ವದ ಭಾಗ ಅಂತ ಗ್ರಂಥ ಸೂಚಿಸ್ತಾ ಇದೆ. ಅಂದ್ರೆ ಕ್ರಿಯೆಯನ್ನ ಪ್ರಚೋದಿಸುವ ಶಕ್ತಿಯೇ ಸವಿತೃ. ಇದು ಸ್ಪಷ್ಟವಾಯಿತು. ಮುಂದೆ ವರೇಣ್ಯಂ ಅಂದ್ರೆ ಶ್ರೇಷ್ಠವಾದ, ವರಿಸಲು ಯೋಗ್ಯವಾದ ಅಂತ. ಇದು ರಾಮನಿಗೆ ಹೇಗೆ ಅನ್ವಯಿಸುತ್ತೆ? ಇದು ರಾಮನ ಜೀವನದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಮೊದಲನೇದಾಗಿ ಶಿವಧನುಸ್ಸನ್ನ ಮುರಿದ ತನ್ನ ಪರಾಕ್ರಮದಿಂದಾಗಿ ಜನಕ ಮಹಾರಾಜನಿಂದ ಸೀತಾದೇವಿಯನ್ನ ಪಡೆಯಲು ವರನಾಗಿ ಆಯ್ಕೆಯಾದವನು, ವರಿಸಲ್ಪಟ್ಟವನು. ಹೌದು. ಎರಡನೆಯದಾಗಿ ಅಯೋಧ್ಯೆಯ ಪ್ರಜೆಗಳಿಂದ ತನ್ನ ಸದ್ಗುಣಗಳು, ನ್ಯಾಯಪರತೆ, ಪ್ರಜಾವಾತ್ಸಲ್ಯ ಇವುಗಳಿಂದಾಗಿ ಸರ್ವಾನುಮತದಿಂದ ಯುವರಾಜನಾಗಲು ಆಯ್ಕೆಯಾದವನು. ಅಂದ್ರೆ ಶ್ರೇಷ್ಠತೆಯಿಂದಾಗಿ ಆಯ್ಕೆ ಆಗೋದು, ವರಸಲ್ಪಡೋದು, ಇದೇ ವರೇಣ್ಯಂನ ಅರ್ಥವನ್ನ ರಾಮನಿಗೆ ಅನ್ವಯಿಸಿ ಗ್ರಂಥ ವಿವರಿಸುತ್ತೆ. ಸರಿ. ಮುಂದಿನ ಪದ ಭರ್ಗಃ. ಇದರರ್ಥ ಪಾಪನಾಶಕ, ಅಜ್ಞಾನವನ್ನ ಹೋಗಲಾಡಿಸುವ ತೇಜಸ್ಸು. ರಾಮನ ಜೀವನದಲ್ಲಿ ಇದರ ಪ್ರತಿಫಲನ ಹೇಗಿದೆ? ರಾಮನ ಅವತಾರದ ಪ್ರಮುಖ ಉದ್ದೇಶಗಳಲ್ಲಿ ಒಂದೇ ದುಷ್ಟಶಕ್ತಿಗಳ ಸಂಹಾರ ಮತ್ತು ಧರ್ಮ ಸಂಸ್ಥಾಪನೆ. ಗ್ರಂಥ ಇದನ್ನ ಭರ್ಗಃ ತತ್ವದ ಜೊತೆ ಜೋಡಿಸುತ್ತೆ. ತಾಟಕಿಯಿಂದ ಶುರುಮಾಡಿ ಖರ, ದೂಷಣರು, ವಾಲಿ, ಕುಂಭಕರ್ಣ ಮತ್ತೆ ಕೊನೆಗೆ ರಾವಣನವರೆಗೆ ಅನೇಕ ರಾಕ್ಷಸರನ್ನ, ಅಧರ್ಮಿಗಳನ್ನ ಸಂಹಾರ ಮಾಡಿದವನು ರಾಮ. ಹೌದು. ಅಷ್ಟೇ ಅಲ್ಲ, ಅರಣ್ಯವಾಸದ ಸಮಯದಲ್ಲಿ ಋಷಿಮುನಿಗಳ ಯಜ್ಞಯಾಗಾದಿಗಳಿಗೆ ರಕ್ಷಣೆ ನೀಡಿ ಅವರ ಧರ್ಮಕಾರ್ಯಕ್ಕೆ ಅಡ್ಡಿಯಾಗಿದ್ದ ರಾಕ್ಷಸರನ್ನ ಕೊಂದವನು. ಅಂದ್ರೆ ಕೇವಲ ಸಂಹಾರ ಅಷ್ಟೇ ಅಲ್ಲ. ಅಲ್ಲಲ್ಲ, ಅದಷ್ಟೇ ಅಲ್ಲ, ಗುಹಾ, ಶರಬಣ್ಣ, ಶಬರಿ ಇಂಥ ಶ್ರದ್ಧಾಳು ಭಕ್ತರಿಗೆ ತನ್ನ ದರ್ಶನವನ್ನ ಕೊಟ್ಟು ಅವರ ಪಾಪಗಳನ್ನ ಕಳೆದು ಅವರಿಗೆ ಮುಕ್ತಿಯನ್ನ ನೀಡಿದವನು. ಹೀಗೆ ಪಾಪಗಳನ್ನ ನಾಶ ಮಾಡುವ ಮತ್ತು ಧರ್ಮದ ತೇಜಸ್ಸನ್ನ ಪುನಃ ಸ್ಥಾಪಿಸಿ ಆದರ್ಶ ರಾಜ್ಯವಾದ ರಾಮರಾಜ್ಯವನ್ನ ಸ್ಥಾಪಿಸಿದವನು ರಾಮ. ಇಲ್ಲಿ ಭರ್ಗಃ ಅಂದ್ರೆ ಕೇವಲ ಭೌತಿಕ ಶತ್ರುಗಳ ನಾಶ ಮಾತ್ರ ಅಲ್ಲ, ಭಕ್ತರ ಪಾಪಗಳನ್ನ ಕಳೆದು ಧರ್ಮದ ತೇಜಸ್ಸನ್ನ ಪುನಃ ಸ್ಥಾಪಿಸೋದು ಕೂಡ ಸೇರಿದೆ ಅಂತ ಗ್ರಂಥ ವ್ಯಾಖ್ಯಾನಿಸ್ತಿದೆ. ಇದು ಭರ್ಗಃ ಪದಕ್ಕೆ ಒಂದು ವಿಸ್ತೃತವಾದ ಅರ್ಥವನ್ನ ಕೊಡುತ್ತೆ. ಇನ್ನು ದೇವಸ್ಯ ಅಂದ್ರೆ ದೈವಿಕವಾದ, ದೇವರಿಗೆ ಸಂಬಂಧಿಸಿದ. ರಾಮನಲ್ಲಿನ ಈ ದೈವಿಕ ಅಂಶವನ್ನ ಈ ಪದ ಹೇಗೆ ಪ್ರತಿನಿಧಿಸುತ್ತೆ? ಗ್ರಂಥ ದೇವಸ್ಯ ಪದದ ಮೂಲಕ ರಾಮನ ದೈವಿಕ ಸ್ವರೂಪವನ್ನ ಹಲವಾರು ಆಯಾಮಗಳಲ್ಲಿ ವಿವರಿಸುತ್ತೆ. ಮೊದಲನೇದಾಗಿ ಅವನು ಮೂಲತಃ ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಲೋಕಕಂಟಕನಾದ ರಾವಣನನ್ನ ಸಂಹಾರ ಮಾಡ್ಲೆಂದೇ ವಿಷ್ಣು ಮನುಷ್ಯ ರೂಪದಲ್ಲಿ ಅವತರಿಸಿದವನು. ಅವನ ಸಾಮಾನ್ಯ ನಡಿಗೆ, ನೋಟ, ಮಾತುಗಳಲ್ಲೇ ಒಂದು ದೈವಿಕ ಆಕರ್ಷಣೆ ಇತ್ತು. ಅವನ ದರ್ಶನ ಮಾತ್ರದಿಂದಲೇ ದಶರಥ ಮಹಾರಾಜ, ತಾಯಂದಿರು, ಅಯೋಧ್ಯೆಯ ಪ್ರಜೆಗಳು ಅತೀವವಾದ ಆನಂದವನ್ನ ಅನುಭವಿಸ್ತಾ ಇದ್ದರು. ಇದು ಅವನ ಸಹಜ ದೈವಿಕ ಪ್ರಭಾವ. ಹೌದು. ಪರಶುರಾಮ ಮತ್ತೆ ತನ್ನ ನಡುವಿನ ಭೇಟಿಯ ಸಂದರ್ಭದಲ್ಲಿ ಇಬ್ರೂ ವಿಷ್ಣುವಿನ ಅವತಾರಗಳೇ ಅನ್ನೋ ಸತ್ಯವನ್ನ ಸ್ಪಷ್ಟಪಡಿಸಿ ಭಕ್ತರಲ್ಲಿ ಉಂಟಾಗಬಹುದಾದ ಗೊಂದಲವನ್ನ ನಿವಾರಿಸಿದನು. ಅತ್ಯಂತ ಕಷ್ಟಕರವಾದ ಸೀತಾ ವಿಯೋಗದ ಸಂದರ್ಭದಲ್ಲೂ ಏಕಪತ್ನಿ ವ್ರತವನ್ನ ಕಠಿಣವಾಗಿ ಪಾಲಿಸಿದ್ದು ಅವನ ದೈವಿಕ ಸಂಕಲ್ಪ ಮತ್ತೆ ಆದರ್ಶವನ್ನ ತೋರಿಸುತ್ತೆ.
ಶರಭಂಗ ಮುನಿಗೆ ದರ್ಶನ ಕೊಟ್ಟು ಮುಕ್ತಿ ಕೊಟ್ಟದ್ದು, ಕಿಷ್ಕಿಂಧಾಕಾಂಡಲ ಘಟನೆಗಳನ್ನ ಅಂದ್ರೆ ವಾಲಿವಧೆ, ಸುಗ್ರೀವನ ಪಟ್ಟಾಭಿಷೇಕ ತನ್ನ ಸಂಕಲ್ಪದಂತೆ ನಡೆಯೋ ಹಾಗೆ ಪ್ರೇರೇಪಿಸಿದ್ದು, ಹನುಮಂತನಿಂದ ಷಡ್ಗುಣ ಐಶ್ವರ್ಯ ಸಂಪನ್ನ ಅಂತ ಹೊಗಳಿಸ್ಕೊಂಡಿದ್ದು, ಸಮುದ್ರರಾಜನಿಂದ ಪೂಜಿಸಲ್ಪಟ್ಟಿದ್ದು, ರಾವಣ ವಧೆಗೆ ಮುನ್ನ ಸಾಕ್ಷಾತ್ ಬ್ರಹ್ಮನಿಂದಲೇ ಸ್ತುತಿಸಲ್ಪಟ್ಟಿದ್ದು ಇವೆಲ್ಲವೂ ಅವನ ದೇವಸ್ಯ ಅಂದ್ರೆ ದೈವಿಕ ಸ್ವರೂಪವನ್ನ ಸಾರುತ್ತವೆ. ಯುದ್ಧದ ನಂತರ ಸೀತೆಯೊಂದಿಗೆ ಆನಂದದಿಂದ ರಾಜ್ಯವಾಡಿದ್ದು ಮತ್ತೆ ಕೊನೆಯಲ್ಲಿ ತನ್ನ ನಿಜಧಾಮವಾದ ವೈಕುಂಠಕ್ಕೆ ಹಿಂತಿರುಗುವಾಗ ಕೋಟಿ ಸೂರ್ಯರ ಪ್ರಭೆಯೊಂದಿಗೆ ಪ್ರಕಾಶಿಸಿದ್ದು ಅವನ ದೇವತ್ವದ ಪರಾಕಾಷ್ಠೆಯನ್ನು ಸೂಚಿಸುತ್ತೆ. ಓ ಹೀಗೆ ರಾಮನ ಪ್ರತಿ ನಡೆಯಲ್ಲೂ ಅವನ ಮನುಷ್ಯ ರೂಪದ ಆಚೆಗಿನ ದೈವಿಕತೆ ಹೇಗೆ ವ್ಯಕ್ತವಾಗ್ತಿತ್ತು ಅನ್ನೋದನ್ನ ದೇವಸ್ಯ ಪದದ ಮೂಲಕ ಗ್ರಂಥ ವಿವರಿಸುತ್ತೆ. ಅದ್ಭುತವಾದ ವಿವರಣೆ. ಮುಂದೆ ಧೀಮಹಿ ಅಂದ್ರೆ ನಾವು ಧ್ಯಾನಿಸುತ್ತೇವೆ. ರಾಮನನ್ನ ಹೇಗೆ ಧ್ಯಾನಿಸಲಾಗುತ್ತದೆ ಅಥವಾ ಧ್ಯಾನಿಸಬೇಕು ಅಂತ ಗ್ರಂಥ ಹೇಳುತ್ತದೆಯಾ? ಹೌದು. ಗ್ರಂಥದ ಪ್ರಕಾರ ರಾಮನು ಹಲವಾರು ವಿಧಗಳಲ್ಲಿ ಧ್ಯಾನಕ್ಕೆ ಅರ್ಹನಾದವನು ಮತ್ತೆ ಧ್ಯಾನಿಸಲ್ಪಡುವವನು. ಪ್ರಣವ ಮಂತ್ರವಾದ ಓಂಕಾರದ ಎರಡನೇ ಅಕ್ಷರವಾದ ಊಕಾರದಿಂದ ಚಿಂತನೆಗೆ ಒಳಗಾಗುವವನು. ಅಂದ್ರೆ ಊ ಅಂದ್ರೆ ವಿಷ್ಣು, ರಾಮ ವಿಷ್ಣುವಿನ ಅವತಾರ. ನಾರಾಯಣನ ಅಷ್ಟಾಕ್ಷರಿ ಮಂತ್ರದಲ್ಲಿ ಬರುವ ರಾಕಾರದಿಂದಲೂ ಚಿಂತನೆಗೆ ಒಳಗಾಗುವವನು. ವಿಶೇಷವಾಗಿ ರಾಮಾಯ ನಮಃ ಅನ್ನೋ 6 ಅಕ್ಷರದ ಮಂತ್ರದಿಂದ ಹಾಗೂ ರಾಮ್ ಅನ್ನೋ ಏಕಾಕ್ಷರ ಬೀಜಮಂತ್ರದಿಂದ ಅವನು ಧ್ಯಾನಿಸಲ್ಪಡ್ತಾನೆ. ಸ್ವತಃ ರಾಮಾಯಣದಲ್ಲೇ ಕಷ್ಟಕಾಲ ಬಂದಾಗ ರಾಮನನ್ನ ಧ್ಯಾನಿಸಬೇಕು ಅಂತ ಹೇಳಲಾಗಿದೆ. ಹನುಮಂತ, ಜಾಂಬವಂತ, ಕಿಂಪುರುಷರು ಇಂತಹ ದೇವತೆಗಳು ಮತ್ತೆ ಭಕ್ತರು ನಿರಂತರವಾಗಿ ರಾಮನನ್ನ ಧ್ಯಾನಿಸ್ತಾರೆ. ವಿಷ್ಣು ಸಹಸ್ರನಾಮದಲ್ಲಿ ಬರುವ ವಾಯುವಾಹನಃ ಅಂದ್ರೆ ಹನುಮಂತನ ಒಡೆಯ, ಕಪೀಂದ್ರಃ ಅಂದ್ರೆ ವಾನರರ ರಾಜ, ಮತ್ತೆ ನೇರವಾಗಿ ರಾಮಃ ಅನ್ನೋ ನಾಮಗಳು ರಾಮನ ಧ್ಯಾನಕ್ಕೆ ಸಾಧನಗಳಾಗಿವೆ. ಹೌದು. ಅಷ್ಟೇ ಯಾಕೆ, ಸಾಕ್ಷಾತ್ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ತನ್ನ ವಿಭೂತಿಗಳನ್ನ ವಿವರಿಸುವಾಗ ಶಸ್ತ್ರಧಾರಿಗಳಲ್ಲಿ ನಾನು ರಾಮಃ ಶಸ್ತ್ರಭೃತಾಮಹಂ ಅಂತ ಹೇಳಿದಾನೆ. ಇದರಿಂದ ರಾಮನು ಧ್ಯಾನಕ್ಕೆ ಅತ್ಯಂತ ಯೋಗ್ಯವಾದ ಶ್ರೇಷ್ಠ ರೂಪ ಅಂತ ಸ್ಪಷ್ಟವಾಗುತ್ತೆ. ಓ ಅಂದ್ರೆ ಕೇವಲ ನಾವು ಧ್ಯಾನಿಸೋದು ಮಾತ್ರ ಅಲ್ಲ, ರಾಮನು ಸ್ವತಃ ಧ್ಯಾನದ ವಸ್ತು, ಅನೇಕ ಮಂತ್ರಗಳ ನಾಮಗಳ ಕೇಂದ್ರಬಿಂದು ಅನ್ನೋದನ್ನ ಧೀಮಹಿ ಸೂಚಿಸುತ್ತೆ. ಸರಿ. ಕೊನೆಯದಾಗಿ ಧಿಯೋ ಯೋ ನಃ ಪ್ರಚೋದಯಾತ್. ಯಾರು ನಮ್ಮ ಬುದ್ಧಿಗಳನ್ನ ಪ್ರಚೋದಿಸಲಿ ಅಥವಾ ಪ್ರೇರೇಪಿಸಲಿ? ರಾಮನು ನಮ್ಮ ಬುದ್ಧಿಶಕ್ತಿಯನ್ನ, ನಮ್ಮ ಅರಿವನ್ನ ಹೇಗೆ ಪ್ರೇರೇಪಿಸ್ತಾನೆ ಅಥವಾ ಸನ್ಮಾರ್ಗಕ್ಕೆ ತಿರುಗಿಸ್ತಾನೆ? ಗ್ರಂಥ ಹೇಳುವಾಗೆ ರಾಮನ ಪ್ರತಿಯೊಂದು ಕಾರ್ಯವೂ, ಅವನ ಪ್ರತಿಯೊಂದು ನಡವಳಿಕೆಯೂ ನಮಗೊಂದು ಪಾಠ, ನಮ್ಮ ಬುದ್ಧಿಗೆ ಒಂದು ಪ್ರಚೋದನೆ. ವಾಲಿಯನ್ನ ಮರೆಯಲ್ಲಿ ನಿಂತು ಸಂಹರಿಸಿದ ಘಟನೆ ಇದೆಯಲ್ಲ, ಅದರ ಮೂಲಕ ಸೋದರರ ನಡುವಿನ ದ್ವೇಷ ದೀರ್ಘಕಾಲ ಇರಬಾರ್ದು ಮತ್ತೆ ಅಧರ್ಮೀಯಾದ ಅಣ್ಣನನ್ನ ಶಿಕ್ಷಿಸೋದು ತಪ್ಪಲ್ಲ ಅನ್ನೋ ಸೂಕ್ಷ್ಮ ನೀತಿಯನ್ನ ಪರೋಕ್ಷವಾಗಿ ಬೋಧಿಸ್ತನು. ತಾಳೆ ಮರಗಳನ್ನ ಭೇಡಿಸಿ ತೋರಿಸಿ ಅವನಲ್ಲಿ ವಿಶ್ವಾಸವನ್ನ ತುಂಬಿ ಅವನನ್ನ ಕರ್ತವ್ಯಕ್ಕೆ ಪ್ರೇರೇಪಿಸಿದನು. ಪರಶುರಾಮನ ಜೊತೆಗಿನ ಭೇಟಿಯ ಸಂದರ್ಭದಲ್ಲಿ ಮೊದಲು ತನ್ನ ಮತ್ತೆ ಪರಶುರಾಮನ ದೈವೀ ರೂಪಗಳ ಬಗ್ಗೆ ಉದ್ದೇಶಪೂರ್ವಕವಾಗಿ ಒಂದು ಥರ ಗೊಂದಲವನ್ನ ಸೃಷ್ಟಿಸಿ ಆಮೇಲೆ ಸತ್ಯವನ್ನ ಸ್ಪಷ್ಟಪಡಿಸೋ ಮೂಲಕ ಭಕ್ತರ ತಿಳುವಳಿಕೆಯನ್ನ ಪರೀಕ್ಷಿಸಿ ಅದನ್ನ ದೃಢಪಡಿಸಿದನು. ಹೌದು. ಲಕ್ಷ್ಮಣನ ಮೂಲಕ ರಾಜ್ಯದ ಸುಖದಲ್ಲಿ ಮುಳುಗಿ ತನ್ನ ಕರ್ತವ್ಯವನ್ನ ಮರ್ತಿದ್ದ ಸುಗ್ರೀವನನ್ನ ಎಚ್ಚರಿಸಿ ಧರ್ಮದ ದಾರಿಗೆ ಬರೋ ಹಾಗೆ ಪ್ರೇರೇಪಿಸಿದನು. ತುಂಬ ಕ್ಲಿಷ್ಟಕರವಾದ ಮತ್ತೆ ಮುಖ್ಯವಾದ ಸೀತಾನ್ವೇಷಣೆಯ ಕಾರ್ಯವನ್ನ ಹನುಮಂತನಿಗೆ ವಹಿಸೋ ಮೂಲಕ ಯೋಗ್ಯ ವ್ಯಕ್ತಿಗೆ ಸರಿಯಾದ ಜವಾಬ್ದಾರಿಯನ್ನ ಕೊಡೋ ನಾಯಕತ್ವದ ಗುಣವನ್ನ ಮತ್ತೆ ಬುದ್ಧಿವಂತಿಕೆಯನ್ನ ತೋರಿಸಿದನು. ಯುದ್ಧದ ನಂತರ ತನ್ನಗೆ ಸಹಾಯ ಮಾಡಿದ ವಾನರರನ್ನ ಕೇವಲ ಉಡುಗೊರೆಗಳಿಂದಲ ಆತ್ಮೀಯವಾದ ಮಾತುಗಳಿಂದ ಹೊಗಳಿ ಗೌರವಿಸೋ ಮೂಲಕ ನಿಸ್ವಾರ್ಥ ಸೇವೆಯ ಮಹತ್ವವನ್ನ ಮತ್ತೆ ಕೃತಜ್ಞತೆಯ ಮೌಲ್ಯವನ್ನ ಸಾರಿದನು. ಸೀತೆಯನ್ನ ಕಳುಕೊಂಡಾಗ ದುಃಖದಿಂದ ಅತ್ತ ಹಾಗೆ ನಟಿಸೋ ಮೂಲಕ ಸ್ತ್ರೀಸಂಗ ಅಥವಾ ಲೌಕಿಕ ವಿಷಯಗಳನ್ನ ಅತಿಯಾದ ಆಸಕ್ತಿ ಸುಖದ ಜೊತೆಗೆ ದುಃಖವನ್ನೂ ತರುತ್ತೆ ಅಂತ ಸಾಧಕರಿಗೆ ತಿಳಿಸೋಕೆ ಪ್ರಯತ್ನಿಸಿದನು. ಓ, ಇದು ಗಮನಾರ್ಹ. ಹೌದು. ಹೀಗೆ ರಾಮನು ತನ್ನ ಜೀವನದ ನಡವಳಿಕೆಗಳ ಮೂಲಕವೇ ಧರ್ಮಬೋಧನೆ ಮಾಡಿದನು. ಇದುವೇ ಅವತಾರದ ಮುಖ್ಯ ಉದ್ದೇಶ ಅಂತ ತೋರಿಸ್ಕೊಟ್ನು. ಭಕ್ತರ ಅಜ್ಞಾನ ಅನ್ನೋ ಕತ್ತಲೆಯನ್ನ ತನ್ನ ಜ್ಞಾನದ ಬೆಳಕಿನಿಂದ ನಾಶಪಡಿಸಿ ಅವರ ಬುದ್ಧಿಯನ್ನ ಸತ್ಕಾರ್ಯಗಳತ್ತ ಪ್ರೇರೇಪಿಸುವವನು ಅಂತ ಬ್ರಾಹ್ಮಣರಿಂದ ಸ್ತುತಿಸಲ್ಪಟ್ಟವನು. ಈ ಎಲ್ಲಾ ರೀತಿಗಳಲ್ಲಿ ರಾಮ ನಮ್ಮ ಧಿ ಅಂದ್ರೆ ಬುದ್ಧಿಯನ್ನ ಸರಿಯಾದ ದಿಕ್ಕಿನಲ್ಲಿ ಪ್ರಚೋದಯಾತ್ ಅಂದ್ರೆ ಪ್ರೇರೇಪಿಸುತ್ತಾನೆ.
ಇದು ಬಹಳ ಮುಖ್ಯವಾದ ಅಂಶ ಅಂತ ನನಗನ್ನಿಸ್ತೆ. ಕೇವಲ ಪೂಜೆ ಧ್ಯಾನ ಮಾತ್ರ ಅಲ್ಲ, ರಾಮನ ಜೀವನದ ಘಟನೆಗಳಿಂದ ನಮ್ಮ ಬುದ್ಧಿಯನ್ನ, ನಮ್ಮ ನಡತೆಯನ್ನ ಹೇಗೆ ಸರಿಪಡಿಸ್ಕೊಳ್ಬಹುದು ಅನ್ನೋದೇ ಪ್ರಚೋದಯಾತ್ನ ಅರ್ಥ ಇಲ್ಲಿ. ಹಾಗಾದ್ರೆ ಈ ಎಲ್ಲ ವಿವರಣೆಗಳ, ಗಾಯತ್ರಿಯ ಪ್ರತಿ ಅಕ್ಷರಕ್ಕೂ ರಾಮನ ಜೀವನದ ಘಟನೆಗಳನ್ನ ಇಷ್ಟು ಆಳವಾಗಿ ಜೋಡಿಸೋ ಈ ವಿಶ್ಲೇಷಣೆಯ ಒಟ್ಟಾರೆ ಪ್ರಯೋಜನವಾದ್ರೂ ಏನು? ಇದನ್ನ ತಿಳ್ಕೊಳ್ಳೋದ್ರಿಂದ ಆಚರಣೆಯಲ್ಲಿ ಏನ್ ವ್ಯತ್ಯಾಸ ಆಗತ್ತೆ? ಇಲ್ಲಿಯೇ ಗ್ರಂಥದ ಪ್ರಮುಖ ಸಂದೇಶ ಅಡಗಿದೆ. ಲೇಖಕರು ಹೇಳೋ ಹಾಗೆ ಗಾಯತ್ರಿ ಮಂತ್ರದ ಅಥವಾ ಸಂಧ್ಯಾವಂದನೆಯ ಇಂತಹ ಆಂತರಿಕ ಅರ್ಥಗಳನ್ನ, ಈ ಅನುಸಂಧಾನವನ್ನ ತಿಳ್ಕೊಂಡು ಜಪ ಅಥವಾ ಆಚರಣೆ ಮಾಡಿದಾಗ ಅದು ಕೇವಲ ಒಂದು ಯಾಂತ್ರಿಕವಾದ, ರೂಢಿಗತವಾದ ಕ್ರಿಯೆಯಾಗಿ ಉಳಿಯೋದಿಲ್ಲ. ಬದಲಿಗೆ ಅದು ಅತ್ಯಂತ ಅರ್ಥಪೂರ್ಣವಾದ, ಚೈತನ್ಯ ತುಂಬಿದ ಆಧ್ಯಾತ್ಮಿಕ ಸಾಧನೆಯಾಗತ್ತೆ. ಆಗ ಮಂತ್ರದ ನಿಜವಾದ ಶಕ್ತಿ ಮತ್ತೆ ಪ್ರಭಾವ ಪೂರ್ಣವಾಗಿ ನಮ್ಮ ಅನುಭವಕ್ಕೆ ಬರುತ್ತೆ. ಹೌದು. ಕೇವಲ ತುಟಿಗಳಿಂದ ಶಬ್ದಗಳನ್ನ ಉಚ್ಚರಿಸುವುದಕ್ಕೂ ಅದರ ಹಿಂದಿನ ಆಳವಾದ ತಾತ್ವಿಕ ಅರ್ಥವನ್ನ ಇಲ್ಲಿ ಶ್ರೀರಾಮನ ಉದಾಹರಣೆಯ ಮೂಲಕ ಮನಸ್ಸಿನಲ್ಲಿ ಸ್ಥಾಪಿಸಿಕೊಂಡು ಭಾವಪೂರ್ಣವಾಗಿ ಜಪಿಸೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಈ ತಿಳುವಳಿಕೆಯು ನಮ್ಮ ಶ್ರದ್ಧೆಯನ್ನು ಹೆಚ್ಚಿಸುತ್ತೆ, ಏಕಾಗ್ರತೆಯನ್ನ ಸುಲಭಗೊಳಿಸುತ್ತೆ. ಲೇಖಕರು ಈ ಗ್ರಂಥವು ಸಾಧಕರಿಗೆ ಒಬ್ಬ ಆಪ್ತಮಿತ್ರನಂತೆ, ಅಂದ್ರೆ ನಂಬಿಕೆಸ್ಥ ಹಿತೈಷಿ ಸ್ನೇಹಿತನ ಹಾಗೆ ಮಾರ್ಗದರ್ಶನ ನೀಡಲಿ ಅಂತ ಆಶಿಸಿದ್ದಾರೆ. ಸರಿ, ಈ ರಾಮಗಾಯತ್ರಿ ಸಂಬಂಧದ ವಿಶ್ಲೇಷಣೆ ನಿಜಕ್ಕೂ ಅನನ್ಯವಾಗಿದೆ. ಆದ್ರೆ ಗ್ರಂಥದಲ್ಲಿ ಸಂಧ್ಯಾವಂದನೆಯ ಇತರ ಸಾಮಾನ್ಯ ಪ್ರಯೋಜನಗಳ ಬಗ್ಗೆಯೂ ತಿಳಿಸಲಾಗಿದೆಯಲ್ವೇ? ಹೌದು, ಖಂಡಿತವಾಗಿಯೂ. ಗ್ರಂಥದ ಪೀಠಿಕಾ ಭಾಗದಲ್ಲಿ ಇದರ ಬಗ್ಗೆ ವಿಸ್ತೃತವಾಗಿ ಉಲ್ಲೇಖಿಸಲಾಗಿದೆ. ಯಾರು ನಿಯಮಿತವಾಗಿ ಶ್ರದ್ಧಾಭಕ್ತಿಯಿಂದ ಸಂಧ್ಯಾವಂದನೆಯನ್ನು ಆಚರಿಸ್ತಾರೋ ಅವರಿಗೆ ಹಲವಾರು ಪ್ರಯೋಜನಗಳು ಲಭಿಸುತ್ತೆ ಅಂತ ಹೇಳಲಾಗಿದೆ. ಮುಖ್ಯವಾಗಿ ಮನಸ್ಸಿನ ಚಂಚಲತೆ ಕಡಿಮೆಯಾಗಿ ಏಕಾಗ್ರತೆ ಹೆಚ್ಚುತ್ತೆ, ಭಗವಂತನಲ್ಲಿ ಶ್ರದ್ಧೆ ಮತ್ತೆ ಭಕ್ತಿ ದೃಢವಾಗುತ್ತೆ, ಒಂದು ರೀತಿಯ ಆಂತರಿಕ ಜಾಗೃತಿ, ಅರಿವು ಉಂಟಾಗುತ್ತೆ. ಜನ್ಮಾಂತರಗಳಿಂದ ಬಂದ ಅಜ್ಞಾನ ಇದೆಯಲ್ಲ, ಅದು ಕ್ರಮೇಣ ದೂರವಾಗುತ್ತೆ. ಶರೀರದಲ್ಲಿ ಮತ್ತೆ ಮುಖದಲ್ಲಿ ಒಂದು ವಿಶಿಷ್ಟವಾದ ತೇಜಸ್ಸು ಅಥವಾ ಕಾಂತಿ ಹೆಚ್ಚುತ್ತೆ. ಸತ್ಯವನ್ನೇ ನುಡಿಯುವ ಮತ್ತು ಸತ್ವಗುಣ ಪ್ರಧಾನವಾದ ಸ್ವಭಾವ ಬೆಳೆಯುತ್ತೆ. ಮಾಡುವ ಕೆಲಸಗಳಲ್ಲಿ ದೃಢವಾದ ಸಂಕಲ್ಪ ಶಕ್ತಿ ಬರುತ್ತೆ. ಜೀವನದಲ್ಲಿ ಎದುರಾಗೋ ಕಷ್ಟಗಳನ್ನು ಎದುರಿಸೋಕ್ಬೇಕಾದ ಶಾಂತಿ ಮತ್ತು ಸಂತೋಷ ಲಭಿಸುತ್ತೆ. ಹೌದು. ನಾನು ಮಾಡಿದೆ, ನನ್ನಿಂದಲೇ ಆಯಿತು ಅನ್ನೋ ಅಹಂಕಾರ ಅಥವಾ ಕರ್ತೃತ್ವ ಭಾವನೆ ಇದೆಯಲ್ಲ, ಅದು ಕಡಿಮೆಯಾಗತ್ತೆ. ತಿಳಿದೋ ತಿಳಿಯದೆಯೋ ಮಾಡಿದ ಅನೇಕ ಪಾಪಗಳು ನಾಶವಾಗ್ತವೆ. ಇವಿಷ್ಟು ಮಾನಸಿಕ ಮತ್ತೆ ಆಧ್ಯಾತ್ಮಿಕ ಪ್ರಯೋಜನಗಳಾದರೆ, ಸಂಧ್ಯಾವಂದನೆಯ ಒಂದು ಪ್ರಮುಖ ಅಂಗವಾದ ಪ್ರಾಣಾಯಾಮದಿಂದ ಶ್ವಾಸಕೋಶಗಳು ಮತ್ತೆ ಹೃದಯ ಬಲಗೊಂಡು ದೈಹಿಕ ಆರೋಗ್ಯವು ಸುಧಾರಿಸುತ್ತೆ. ಓ, ದೈಹಿಕವಾಗಿಯೂ ಪ್ರಯೋಜನ ಇದೆಯಾ? ಹೌದು. ಹೀಗೆ ಸಂಧ್ಯಾವಂದನೆಯು ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರಿಯಾದ ಒಂದು ಶ್ರೇಷ್ಠ ಸಾಧನ ಅಂತ ಗ್ರಂಥ ಪ್ರತಿಪಾದಿಸುತ್ತೆ. ಈ ಆಳವಾದ ವಿಶ್ಲೇಷಣೆಯಿಂದ ನಾವು ತಿಳಿದುಕೊಂಡ ಪ್ರಮುಖ ಅಂಶ ಏನು ಅಂದ್ರೆ, ವಿಜಯೇಂದ್ರ ರಾಮನಾಥ ಭಟ್ಟರ ಈ ಗ್ರಂಥದ ದೃಷ್ಟಿಕೋನದ ಪ್ರಕಾರ ಶ್ರೀರಾಮಾವತಾರ ಅನ್ನೋದು ಕೇವಲ ಒಂದು ಐತಿಹಾಸಿಕ ಅಥವಾ ಪೌರಾಣಿಕ ಕಥೆಯಲ್ಲ. ಅದು ಗಾಯತ್ರಿ ಮಂತ್ರದ ಶಕ್ತಿ, ಅರ್ಥ ಮತ್ತೆ ತತ್ವಗಳ ಒಂದು ಜೀವಂತ ಪ್ರತಿರೂಪ. ಗಾಯತ್ರಿಯ ಪ್ರತಿಯೊಂದು ಅಕ್ಷರದಲ್ಲೂ ಪದದಲ್ಲೂ ರಾಮನ ಆದರ್ಶ ಗುಣಗಳು, ಧರ್ಮ ಸಂಸ್ಥಾಪನೆಯ ಕಾರ್ಯಗಳು ಮತ್ತೆ ಪರಬ್ರಹ್ಮ ತತ್ವ ಅಡಗಿದೆ. ಈ ಅರಿವಿನೊಂದಿಗೆ ಗಾಯತ್ರಿ ಮಂತ್ರವನ್ನ ಉಪಾಸನೆ ಮಾಡೋದೇ ನಿಜವಾದ ಅನುಸಂಧಾನ ಅಥವಾ ಆಂತರಿಕ ಚಿಂತನೆ ಅಂತ ಹೇಳಬಹುದು. ಹೌದು, ನೀವು ಸರಿಯಾಗಿ ಗ್ರಹಿಸಿದ್ದೀರಿ. ಗ್ರಂಥ ಪದೇ ಪದೇ ಒಂದು ಮುಖ್ಯ ವಿಷಯವನ್ನ ಒತ್ತಿ ಹೇಳುತ್ತೆ. ಕೇವಲ ಜ್ಞಾನ ಅಂದ್ರೆ ಅರಿವು ಅಥವಾ ಕೇವಲ ಕರ್ಮ ಅಂದ್ರೆ ಆಚರಣೆ ಇದು ಮೋಕ್ಷಕ್ಕೆ ಸಾಕಾಗೋದಿಲ್ಲ. ಜ್ಞಾನ ಮತ್ತೆ ಕರ್ಮಾಚರಣೆ ಎರಡೂ ಸಮನಾಗಿ ಸೇರಿದಾಗ ಮಾತ್ರ, ಅಂದ್ರೆ ತಿಳಿದು ಆಚರಿಸಿದಾಗ ಮಾತ್ರ ಆಧ್ಯಾತ್ಮಿಕ ಗುರಿಯಾದ ಮೋಕ್ಷ ಅಥವಾ ಪರಮಶಾಂತಿ ಸಾಧ್ಯ. ಜ್ಞಾನಕರ್ಮ ಸಮುಚ್ಚಯ. ಹೌದು. ಕೇವಲ ಪುಸ್ತಕ ಓದಿ ತಿಳಿದುಕೊಳ್ಳೋದು ಸಾಕಾಗೋದಿಲ್ಲ, ಅದನ್ನ ಆಚರಣೆಯಲ್ಲಿ ತರಬೇಕು. ಹಾಗೆ ಅರ್ಥ ತಿಳಿಯದೇ ಕೇವಲ ಯಾಂತ್ರಿಕವಾಗಿ ಆಚರಿಸಿದ್ರೆ ಅದರ ಪೂರ್ಣ ಫಲ ಸಿಗದೇ ಇರಬಹುದು. ಇದು ನಮ್ಮನ್ನ ಒಂದು ಆಸಕ್ತಿದಾಯಕ ಪ್ರಶ್ನೆಗೆ ಕೊಂಡೊಯ್ತೆ. ಏನು? ನಮಗೆ ದಿನನಿತ್ಯದ ಜೀವನದಲ್ಲಿ ಅತ್ಯಂತ ಪರಿಚಿತವಾಗಿರೋ, ನಾವು ಕೇಳಿರೋ ಅಥವಾ ಆಚರಿಸೋ ಇತರ ಕಥೆಗಳು, ಹಬ್ಬಗಳು, ಪೂಜಾ ವಿಧಿಗಳು ಅಥವಾ ಮಂತ್ರಗಳು ಇದೆಯಲ್ಲ, ಅವುಗಳ ಆಳವಾದ ಅಂತರಂಗಲ ಅರ್ಥಗಳನ್ನು ಶೋಧಿಸೋಕೆ ನಾವು ಪ್ರಯತ್ನಿಸಿದ್ರೆ ಏನಾಗ್ಬೋದು? ಉದಾಹರಣೆಗೆ, ನಾವು ಪಠಿಸೋ ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ನಾವು ಆಚರಿಸೋ ದೀಪಾವಳಿ, ಯುಗಾದಿ ಹಬ್ಬಗಳು, ನಾವು ಕೇಳೋ ಕೃಷ್ಣನ ಲೀಲೆಗಳು, ಇವುಗಳ ಹಿಂದೆಲ್ಲ ಇಂಥದೇ ಗಹನವಾದ ಸಾಂಕೇತಿಕವಾದ ಅರ್ಥಗಳು ಅಡಗಿರಬಹುದೇ? ಹೌದು, ಇರಬಹುದು. ಆ ಅರ್ಥಗಳನ್ನು ಅರಿತುಕೊಂಡ್ರೆ ನಮ್ಮ ಈಗಿನ ದೃಷ್ಟಿಕೋನ, ನಮ್ಮ ಅನುಭವ ಅಥವಾ
ನಮ್ಮ ಆಧ್ಯಾತ್ಮಿಕ ಸಾಧನೆ ಹೇಗೆ ಬದಲಾಗಬಹುದು? ಬಹುಶಃ ಪ್ರತಿಯೊಂದು ಆಚರಣೆಯೂ ಹೆಚ್ಚು ಅರ್ಥಪೂರ್ಣವಾಗಬಹುದೇನೋ? ಈ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡೋಣ. ಖಂಡಿತವಾಗಿಯೂ. ಗಾಯತ್ರಿ ಮಂತ್ರ ಮತ್ತು ಶ್ರೀರಾಮಾವತಾರದ ಈ ಅಪೂರ್ವ ಸಂಗಮದ ಕುರಿತಾದ ಈ ಒಳನೋಟಗಳುಳ್ಳ ಚರ್ಚೆ ಅತ್ಯಂತ ಮೌಲ್ಯಯುತವಾಗಿತ್ತು. ಈ ಅಮೂಲ್ಯವಾದ ವಿಶ್ಲೇಷಣೆಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಇದು ಖಂಡಿತವಾಗಿಯೂ ಕೇಳುಗರ ಚಿಂತನೆಗೆ ಆಹಾರವನ್ನು ಒದಗಿಸಿದೆ ಅಂತ ಭಾವಿಸ್ತೀನಿ.